ಅದು 80ರ ದಶಕದ ಬೆಂಕಿ ಬೈಕ್ ರಸ್ತೆಯಲ್ಲಿ ಬುಡ್ ಬುಡ್ ಅಂತ ಸದ್ದು ಮಾಡ್ತಾ ಹೋಗ್ತಿದ್ರೆ ಎಲ್ಲರ ಕಿವಿ ನೆಟ್ಕಾಗ್ತಿತ್ತು. ಆ ಕಾಲದಲ್ಲಿ ಡಿಕೆ ಶಿವಕುಮಾರ್ ರಾಯಲ್ ಆಗಿ ರಗಡ್ ಆಗಿ ರೌಂಡ್ಸ್ ಹಾಕ್ತಾ ಇದ್ರು. ಇದೀಗ ಮೂಲೆ ಸೇರಿದಂತ ಬೈಕ್ಗೆ ಹೊಸ ಲುಕ್ ಕೊಡ್ಸಿರುವಂತ ಡಿಕೆ ಮತ್ತೆ ಹಳೆ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ತುಕ್ಕು ಹಿಡಿದಿತ್ತು. 3 ದಶಕಗಳ ಕಾಲ ಮನೆಯ ಮೂಲೆಯೊಂದರಲ್ಲಿ ಧೂಳು ತಿಂತ ಬಿದ್ದಿತ್ತು. ಆದ್ರೆ ಇವತ್ತು ಇದಕ್ಕೆ ಹೊಸ ಲುಕ್ ಬಂದಿದೆ. ಐಸಿಯು ಸೇರಿದ್ದ ಬೈಕ್ಗೆ ಮರು ಜೀವ ಬಂದಿದೆ. ಡಿಸಿಎಂ ಡಿಕೆಶಿ ಲಕ್ಕಿ ಬೈಕ್ಗೆ ಹೊಸ ರೂಪ. ತುಕ್ಕು ಹಿಡಿದು ಮೂಲೆ ಸೇರಿದ ಬೈಕ್ ಈಗ ಲಕಲಕ. HD ರೋಡ್ ಕಿಂಗ್ ಬೈಕ್. ಎಪ್ಪತ್ತು 80ರ ದಶಕದಲ್ಲಿ ಯಂಗ್ಸ್ಟರ್ಗಳಲ್ಲಿ ಕ್ರೇಜ್ ಸೃಷ್ಟಿಸಿದಂತ ಗಾಡಿ ಬುಡುಬುಡು ಸದ್ದು ಮಾಡ್ತಾ ಧೂಳೆಬ್ಬಿಸಿಕೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಎಂಥವರ ಎದೆಯೂ ಗಡಗಡ ಅಂತ ನಡುಗ್ತಿತ್ತು, ತಿರುಗಿ ನೋಡುವಂತೆ ಮಾಡ್ತಿತ್ತು. ಕಾಲೇಜು ದಿನಗಳಲ್ಲಿ ಡಿಕೆಶಿಯ ಅಚ್ಚುಮೆಚ್ಚಿನ ಬೈಕ್. ಡಿಕೆಶಿ ಅವರು 30ರಿಂದ 35 ವರ್ಷಗಳ ಹಿಂದೆ ಬೆಂಗಳೂರಿನ ಪ್ರತಿಷ್ಠಿತ HRC ಕಾಲೇಜಿನಲ್ಲಿ ಓದುವಾಗ ಬೈಕ್ ಬಗ್ಗೆ ಭಾರಿ ಕ್ರೇಜ್ ಇತ್ತು. ಆಗ ಅವರು ಈ HD ಬೈಕ್ ಬಳಸ್ತಾ ಇದ್ರು. ಯೂತ್ ಕಾಂಗ್ರೆಸ್ ನಲ್ಲಿದ್ದಾಗ್ಲೂ ಈ ಬೈಕ್ ನಲ್ಲಿ ಓಡಾಡ್ತಿದ್ರು. ಇದು ಡಿಕೆಶಿಯ ಲಕ್ಕಿ ಬೈಕ್ ಮಾತ್ರವಲ್ಲ, ಅಚ್ಚುಮೆಚ್ಚಿನದಾಗಿತ್ತು. ಹಾಗಾಗಿ ಮಾರಾಟ ಮಾಡದೆ ಹಾಗೆ ಇಟ್ಕೊಂಡಿದ್ರು. 30 ವರ್ಷದಿಂದ ಧೂಳು ಹಿಡಿದಿದ್ದ ಈ ಬೈಕ್ ಅನ್ನ ಬೆಂಗಳೂರಿನ ಹಳೆ ಬೈಕ್ಗಳ ಪ್ರೇಮಿ ಸುಪ್ರೀತ್ ಅನ್ನೋರು ರೀಕಂಡೀಷನಿಂಗ್ ಮಾಡಿ ಪುನಃ ತಂದು ಅದನ್ನ ಡಿಕೆಶಿಗೆ ಒಪ್ಪಿಸಿದ್ದಾರೆ. ವಿದೇಶದಿಂದ ಬೈಕ್ ಪಾರ್ಟ್ಸ್ಗಳು ಆಮದು. 10 ತಿಂಗಳ ಸತತ ಶ್ರಮ, 2 ಲಕ್ಷ ರು ಖರ್ಚು. 70ರಿಂದ 80 ದಶಕದ ಬೈಕ್ ಆದ ಕಾರಣ ಅದರ ಪಾರ್ಟ್ಸ್ಗಳು ಸಿಗೋದು ಕಷ್ಟವಾಯಿತು. ಹೀಗಾಗಿ ಕೆಲ ಪಾರ್ಟ್ಸ್ ಗಳನ್ನ ಬೇರೆ ಬೇರೆ ರಾಜ್ಯ ಮತ್ತು ಇಂಜಿನ್ ಪಾರ್ಟ್ ಗಳನ್ನ ವಿದೇಶದಿಂದ ತರಿಸಿಕೊಂಡ್ರು. ಸತತ 10 ತಿಂಗಳ ಪರಿಶ್ರಮದಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿಕೆಶಿ ಪ್ರೀತಿಯ ಬೈಕ್ಗೆ ಸುಪ್ರೀತ್ ಮರು ಜೀವ ನೀಡಿದ್ದಾರೆ. ಆಮೇಲೆ ಎಲ್ಲಾನು ನಿಮಗೆ ವಾಪಸ್ ಅದೇ ಒರಿಜಿನಲ್ ಫಾರ್ಮ್ಗೆ ತರಕ್ಕಾಗಲ್ಲ. ಕೆಲವೊಂದು ರನ್ನಿಂಗ್ ಆದ್ರೂ ನಿಮಗೆ ಇದು ಪ್ರಾಬ್ಲಮ್ ಆಗುತ್ತೆ. ಬಟ್ ನಮ್ಮ ಒಂದು ಇದರಲ್ಲಿ ಆ ಚಾಲೆಂಜ್ ಆಗೆಲ್ಲ ಫೇಸ್ ಮಾಡಿ ಬಂತಲ್ಲ, ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಅದು ನಮ್ಮ ಸಾಹೇಬ್ರು ಗಾಡಿ ಬೇರೆ, ನಮ್ಮ DCM ಸಾಹೇಬ್ರು ಗಾಡಿ ಬೇರೆ ರೆಡಿ ಮಾಡಿದ್ದೀವಿ ಅಂತ ನಾವು ಹೇಳಿದ್ವಿ. ಪಾರ್ಟ್ಸು ಸಿಕ್ತಿತ್ತು. ಕೆಲವೊಂದು ಪಾರ್ಟ್ಸು ಓಲ್ಡ್ ಸ್ಟಾಕ್ ಒಬ್ಬೊಬ್ರು ಇಟ್ಟಿದ್ರು, ಅವ್ರ ಹತ್ರ ಕಲೆಕ್ಟ್ ಮಾಡಿ ಕೆಲವೊಂದು ನಾವೇ ಮ್ಯಾನುಫ್ಯಾಕ್ಚರ್ ಖುದ್ದಾಗಿ ಮಾಡಿ, ಅಂದರೆ ಲೆದ್ ಶಾಪು ವರ್ಕ್ಶಾಪಲ್ಲೆಲ್ಲ ನಾವೇ ಅದರ ಕೊಟ್ಟು ನಾವು ಮಾಡಿಸಿ ಹಿಂಗೆ ಬರಬೇಕಾದ್ರೆ ಇದು ಲೈಫ್ ಲಾಂಗ್ ಬಾಳ್ಬೇಕು. ನನ್ನ ಮೊದಲ ಬೈಕ್, ಸಾವಿರಾರು ನೆನಪುಗಳಿವೆ ಎಂದ ಡಿಕೆ. ಇನ್ನು ತಮ್ಮ ಹಳೆ ಬೈಕ್ ನ ಹೊಸ ರೂಪ ನೋಡಿ ಥ್ರಿಲ್ ಆದ ಡಿಕೆ ತಾವೇ ಸ್ಟಾರ್ಟ್ ಮಾಡಿ ಖುಷಿ ಪಟ್ರು. ನನ್ನ ಮೊದಲ ಬೈಕ್ ಇದು, ಸಾವಿರಾರು ನೆನಪುಗಳು ಬೆಸೆದುಕೊಂಡಿವೆ ಇದರೊಂದಿಗೆ ಅಂತ ಹೇಳಿದ್ರು. ಅದು ನನ್ನ ಕಾಲೇಜ್ ಬೈಕ್, ಅದು ಊರಲ್ಲಿತ್ತು. ನಮ್ಮ ಹುಡುಗರು ಯಾರ ತಂದು ರಿಪೇರಿ ಮಾಡಿ ಎಲ್ಲ ಆಕ್ಟಿವೇಟ್ ಮಾಡಿದ್ದಾರೆ. ನೋಡೋಣ. ಓಕೆ. ಬೈಕ್ ರಿನೋವೇಟ್ ಮಾಡಿದ ಮೆಕ್ಯಾನಿಕ್ ಸುಪ್ರೀತ್ ಕೆಲಸವನ್ನ ಡಿಕೆಶಿ ಶ್ಲಾಘಿಸಿದ್ದಾರೆ. ಒಟ್ನಲ್ಲಿ ದಶಕಗಳಿಂದ ಮೂಲೆ ಸೇರಿದಂತ ಬೈಕ್ ಇದೀಗ ಡಿಕೆಶಿ ಹಳೆಯ ದಿನಗಳನ್ನ ಮತ್ತೆ ನೆನಪಿಸಿಕೊಳ್ತಿದ್ದಾರೆ. ಈರಣ್ಣ, TV9 ಬೆಂಗಳೂರು.